ಪ್ರಗತಿ. ನಾನು ಏನೊಂದು ತಿಳ್ಕೊಳ್ಳೋದು ಅದನ್ನು ತಿಳಿಸ್ಕೊಡ್ತಕ್ಕಂಥ ಶಕ್ತಿ ಜಂಗಮನಲ್ಲಿ ಮಾತ್ರ ಇದೆ ಅನ್ನೋದನ್ನು ಅವ್ರಿಗೆ ಗೊತ್ತಿದೆ. ಇವತ್ತು ಜಂಗಮ ಧಾರ್ಮಿಕ ಸಂಸ್ಕಾರವನ್ನು ಕೊಟ್ಟು ನೀನು ಈ ದಾರಿಯಲ್ಲಿ ನಡೆದರೆ ನಿನ್ನ ಜೀವನ ಉತ್ತರ ಆಗುತ್ತೆ ಎಂದು ಹೇಳ್ತಕ್ಕಂಥ ಒಂದು ಜ್ಞಾನವನ್ನ ಸಂಸ್ಕಾರವನ್ನ ಜಂಗಮನಲ್ಲಿ ಇರುತ್ತೆ. ಆ ಸಂಸ್ಕಾರ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಮಹಾಕುಂಭ ಮೇಳ ನೋಡಿದ್ವಿ. ಆಧುನಿಕ ಜಗತ್ತು ಆಪಲ್ ಫೋನ್ನಿಂದ ಓಡಾಗತ್ತೆ, ಆಪಲ್ ಫೋನ್ನಿಂದ. ಆದರೆ ಆಪಲ್ ಫೋನ್ ತಯಾರು ಮಾಡಿದಂಥ ಸಂಸ್ಥಾಪಕರು ಮಹಾಕುಂಭ ಮೇಳಕ್ಕೆ ಹೊರಗಟ್ಟೆ. ಇವತ್ತು ಆಪಲ್ ಫೋನ್ನ ಸಂಸ್ಥಾಪಕರ ಧರ್ಮಭಕ್ತಿ ಇವತ್ತು ಮಹಾಕುಂಭ ಮೇಳದಲ್ಲಿ ತಂದು ಅಲ್ಲಿ ಮಿಂಜೆದ್ದು ಗಂಗೆಯಲ್ಲಿ ಪಾವನರಾಗಿ ಅವರ ಆಶೀರ್ವಾದವನ್ನು ತೆಗೆದುಕೊಟ್ಟು, ಅಂದ್ರೆ ಈ ಭೌತಿಕವಾದ ಪ್ರಾಪಂಚಿಕವಾದ ಏನೇ ಸಂಬಂಧಿಸಿದ್ರು ಕೂಡ ಆಧ್ಯಾತ್ಮಿಕವಾಗಿ ಒಳಗೆ ವಿಕಸನ ಆಗತ್ತೆ. ಆ ಎಲ್ಲ ಸಂಬಂಧ ಕೂಡ ವ್ಯರ್ಥಾಗುತ್ತೆ ಅಂತ ಗೊತ್ತಾಗುತ್ತೆ. ಅದರ ಜೊತೆಗೆ ಇವತ್ತು ಪಂಚಪೀಠ ಬಾಲಬ್ರಹ್ಮಚಾರಿಗಳು ನಮ್ಮಿಂದ ಬಂದಿದ್ದಾರೆ. ಬಾಲಬ್ರಹ್ಮಚಾರಿಗಳು ಅವರಿಗೆ ಪಾಪ ಆ ಪುಟ್ಟ ಮಕ್ಕಳು ಈ ಬಿಸಿಲಿನಲ್ಲಿ ಜಗದ್ಗುರುಗಳ ಒಂದು ವೇಷ ತಾಳಿ ಇವತ್ತು ಧಾರ್ಮಿಕ ಸಂಸ್ಕಾರ ಎಂಬುದು ಒಂದು ಸಣ್ಣ ಮಗುವಿದ್ದಾಗೆ ಶುರುವಾಗುತ್ತೆ. ಯಾಕಂದ್ರೆ ನಾವೆಲ್ಲ ಈಗೆಲ್ಲ ಕಾನ್ವೆಂಟ್ ಸಂಸ್ಕೃತಿಯನ್ನ ನೋಡ್ತೀವಿ ಎಲ್ಲೇ ನೋಡು. ಆದ್ರೆ ಈ ಐಡಿಯಾ ಯಾರು ಕೊಟ್ಟಿರ್ತೇವೆ ಗೊತ್ತಿಲ್ಲ, ಆದ್ರೆ ಬಹಳ ಒಳ್ಳೆ ಐಡಿಯಾ ಕೊಟ್ಟಾರೆ. ಯಾಕಂದ್ರೆ ಮಕ್ಕಳಲ್ಲಿ ನಾವೆಲ್ಲ ಜೀವನದ ಅರ್ಧ ದಾರಿ ಪ್ರವೇಶಿಸ್ಬಿಟ್ಟಿವಿ. ಮಕ್ಕಳಲ್ಲಿ ಧಾರ್ಮಿಕ ಸಂಸ್ಕಾರ ಅಂತ ಅಂದ್ಕೊಟ್ರಲ್ಲ, ಯಾಕೆ ಹತ್ತು ಇವತ್ತು ಹೇಳ್ಬೇಕಾಗುತ್ತೆ. ಇದನ್ನು ಮಾಡ್ಬೇಕು ನಾವು ಇವತ್ತು ಮನೆಯಲ್ಲಿ ನಮ್ಮ. ಯಾಕಂದ್ರೆ ಜಂಗಮರು ಅಂದ್ರೆ ಇಡೀ ವ್ಯವಸ್ಥೆಯಲ್ಲಿ ಒಂದು ವಿಶೇಷವಾದ ಗೌರವ. ಆ ಕುಂಭದ ಮೆರವಣಿಗೆಯನ್ನು ಮಾಡಿದ್ರು ಅದನ್ನ ಇಡೀ ಸಮಾಜ ಒಗ್ಗಟ್ಟಿನಿಂದ ಸಾಧಿಸಬೇಕಾಗುತ್ತೆ. ಇವತ್ತು ಈ ರೀತಿಯ ಸಂಘಟನೆ ಮಹಿಳೆಯನ್ನು ಬೇಕು. ಯಾಕಂದ್ರೆ ಇವತ್ತು ನಾವು ಗುರು ಸ್ವಾಮಿ ಮಾಡ್ತೀವಿ. ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ನಮ್ಮ ಮಾತೆಯನ್ನ ಈ ಸಮಾರಂಭಕ್ಕೆ ಹೆಚ್ಚಿನ ಕಳೆ ಕೊಟ್ಟು ತಂದ್ರೆ ನಮ್ಮ ಸಮಾಜದ ಮಾತೆ ಅಕ್ಕ ತಂಗಿ. ಇಂಥ ಬಿರುಬಿಸಿಲಿನಲ್ಲಿ ಒಂದು ಅರ್ಧ ಗಂಟೆ ಸಮಯ ಕೊಟ್ಟರೆ ನಮ್ಮ ಕೆಲಸ ಆಗ್ತೈತಿ. ಮಣಿಮಂಡಲ್ ಅಂತಕ್ಕಂಥ IAS ಆಫೀಸರ್, ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಣಿವಣ್ಣನವರು ಅತ್ಯಂತ ಎಲ್ಲ ಅಧ್ಯಯನ ಮಾಡಿದ್ದಾರೆ. ಅವ್ರ ಕೈಯಲ್ಲಿದೆ. ನಮ್ಗೇನು ಸೇರಿಸಿದೆ ಅಂತಿಲ್ಲ, ಆಲ್ರೆಡಿ ನಾವು ಎಲ್ಲಿಗೆ ಸೇರಿಸಿದೀವಿ. ಧಾರ್ಮಿಕ ಭಿಕ್ಷಾಟಕರು ನಾವು, ಬೇರೆ ಭಿಕ್ಷಾಟಕರು ಬೆದ್ದರಲ್ಲ. ನಾವು ಅಲ್ಲಿ ಇಲ್ಲಿ ದಾರ ಭಿಕ್ಷೆ ಬೇಡವಲ್ಲ, ಧಾರ್ಮಿಕ ಭಿಕ್ಷಾಟಕರು. ಧಾರ್ಮಿಕ ಭಿಕ್ಷಾಟಕರು ನಮ್ಮ ಹೊಟ್ಟೆ ತುಂಬಿಕೊಳ್ಳಿದಲ್ಲ, ಸಮಾಜದಲ್ಲಿ ಯಾರು ಹಸ್ತಿರ್ತಾರೆ ಅವ್ರಿಗೆ ಊಟ ತಂದು ಹಾಕ್ತಕ್ಕಂಥ ಧಾರ್ಮಿಕ ಭಿಕ್ಷಾಟಕರು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ, ನಿಜಾಮ್ ಸರ್ಕಾರ ಹಿಂದೆ ಯಾವ್ಯಾವ ಇದ್ದು ಅವೆಲ್ಲವೂ ಕೊಟ್ಟಿರ್ತಕ್ಕಂಥ ದಾಖಲೆಗಳಿದ್ದಾವೆ, ಪುರಾವೆಗಳಿದ್ದಾವೆ. ಇವೆಲ್ಲ ಇದ್ರೂ ಸಹಿತ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ರಾಜಶೇಖರ್ ಹಿಟ್ನಾಳ್ ಅವರೇ, ಅದಕ್ಕೆ ನಿಮ್ಗೆ ಹೋಗೋರು ನಾವು ಅಂತ ರೇಣುಕಾಚಾರ್ಯ ಜಯಂತಿಗೆ ಹೋಗಿ ಏನು ತಿಳ್ಕೊಂಡು ಬಂದೆ ಅಂತ ತಿಳ್ಕೊಂಡು ಅಂತ. ಯಾಕೆ ಸಾಮಾನ್ಯವಾಗಿ ಹೋಗ್ತಿರ್ತೀವಿ, ನಿಮ್ಗೆಲ್ಲ ಸಂಭ್ರಮದಿಂದ ಸ್ವಾಗತಿಸ್ತಾರೆ, ಹಾಗಾಗ್ತಾರೆ, ಸಾಲ ಆಗ್ತಾರೆ, ಉತ್ಸಾಹ ಮಾಡ್ತಾರೆ. ಆದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಾಜ, ಇಡೀ ಜಗತ್ತಿಗೆ ಎಲ್ಲರಿಗೂ ಸಂಸ್ಕಾರ ಕೊಡ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ಜಂಗಮ ಸಮಾಜ. ಜಂಗಮ ಸಮಾಜ. ನಿಮಗೆ ಜಂಗಮರ ಬಗ್ಗೆ ಏನು ಹೇಳಬೇಕಂದ್ರೆ ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ನೀವು ಜಂಗಮರ ಬಗ್ಗೆ, ನೀವು ಸಂಸದರಾಗಿದ್ದೀರಿ, ಜಂಗಮರ ಆಶೀರ್ವಾದದಿಂದ ಜಂಗಮರಿಗೆ ನ್ಯಾಯ ಸಿಗಲಿಕ್ಕೆ ನೀವು ಕೂಡ ಒಂದು ಹೆಜ್ಜೆ ಮುಂದೆ ಬರಬೇಕು ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ, ಈಗ ಬೆಂಗಳೂರು ರಾಜಧಾನಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಆಚರಣೆ ಮಾಡಿದ್ದಾರೆ. ಗಂಗಾವತಿ ನಗರದ ವೀರಶೈವ ಸಮಾಜದ ಎಲ್ಲ ಒಳಪಂಗಡದವರು ಮತ್ತು ಈ ಸಮಾಜದ ಅಭಿಮಾನಿಗಳು ಸೇರಿಕೊಂಡು ಇವತ್ತು ನೀವೆಲ್ಲರೂ ಕೂಡ ಅದ್ದೂರಿಯಾಗಿ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಯನ್ನು ಉತ್ಸವ ಮಾಡುವ ಮೂಲಕವಾಗಿ ವೀರಗಾಸೆ ಕಳಸಗಳೊಂದಿಗೆ ಅದ್ದೂರಿಯಾಗಿ ಮಾಡಿದ್ದೇವೆ. ರೇಣುಕಾಚಾರ್ಯರು ಯುಗ ಪುರುಷರು. ಬಹಳ ಜನ ವಿತಂಡವಾದಿಗಳು
ಕಟ್ಟಿದರು, ಎಷ್ಟನೇ ತಾಳಿ ಕಟ್ಟಿದರು, ಅವ್ರ ತಂದೆ ತಾಯಿ ಯಾರು ಅಂತೆಲ್ಲ ಕೂಡ ಕೇಳ್ತಾರೆ. ನಾವು ನಮ್ಮ ಮಠದ ಭಕ್ತರು ಯಾರಾದ್ರೂ ಬಂದರೆ ಕಷ್ಟಗಳೆಲ್ಲ ಹೇಳ್ಕೊಳ್ತಾರೆ. ಪಂಚಾಂಗದ ಪ್ರಕಾರ ನಿಮ್ಮದು ಡೇಟ್ ಆಫ್ ಬರ್ತ್ ಹೇಳಪ್ಪ ಅಂದ್ರೆ ನಮ್ಮ ತಾಯಿ ತಂದೆ ಬರ್ತಿದ್ದಿಲ್ರಿ ಅಂತ. ನೀ ಯಾವ ಟೈಮ್ ಹುಟ್ಟಿಯಪ್ಪ ಅಂತಂದ್ರೆ ಅದನ್ನು ನಮ್ಮ ತಾಯಿ ತಂದೆ ಬರ್ದಿದ್ದಿಲ್ರಿ ಅಂತ. ನಾವು ಹುಟ್ಟಿದ್ದೇ ನಮ್ಮ ತಾಯಿ ತಂದೆ ಬರ್ದಿದ್ದಿಲ್ಲ ಅಂದಮೇಲೆ ಇನ್ನು ಯುಗ ಯುಗ ಆಗಳಿಂದ ಬಂದಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರು ಎಲ್ಲಿ ಬರಲಿಕ್ಕೆ ಸಾಧ್ಯ? ಹೀಗಾಗಿ ರೇಣುಕಾಚಾರ್ಯರು ಶಿವನ ಪ್ರತಿರೂಪ. ಪಂಚಮುಖಗಳಿಂದ ಪಂಚಪೀಠಗಳು ಉದ್ಭವಿಸ್ತವೆ. ಪರಮೇಶ್ವರನ ಆದೇಶದ ಮೇರೆಗೆ ಈ ಭೂಮಿ ಮೇಲೆ ಅಂಧಕಾರ, ಅಜ್ಞಾನ ಇವೆಲ್ಲವನ್ನು ಕಳೀಲಿಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯರು ಈ ಭೂಮಿಗೆ ಬರ್ತಾರೆ. ಕೊಲ್ಲನಪ್ಪ, ಆಂಧ್ರ ಪ್ರದೇಶದ ಕೊಲ್ಲನಪಾಕದಲ್ಲಿ ಉದ್ಭವ ಆಗ್ತಾರೆ. ಅವರು ಬಂದು ಅಗಸ್ತ್ಯ ಮಹಾಮುನಿಗಳಿಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಬೋಧನೆಯನ್ನು ಮಾಡಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಹೀಗೆ ಅನೇಕ ಪಂಚಪೀಠಗಳು 5 ಮಂದಿ ತಪಸ್ವಿಗಳಿಗೆ, ಋಷಿಮುನಿಗಳಿಗೆ ಧರ್ಮೋಪದೇಶವನ್ನು ಮಾಡ್ತಾರೆ. ಕೇವಲ ವೀರಶೈವ ಧರ್ಮ ಒಂದೇ ಅಲ್ಲ, ಈ ಭೂಮಿ ಮೇಲೆ ಎಲ್ಲ ಮಾನವರಿಗೂ ಕೂಡ ಸನ್ಮಾರ್ಗದ ಧರ್ಮ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ಅವರ ಜಯಂತಿಯನ್ನು ಕೇವಲ ವೀರಶೈವ ಜಗತ್ತಷ್ಟೇ ಆಚರಣೆ ಮಾಡಬಲ್ಲ, ಎಲ್ಲ ಜಾತಿಯವರು ಕೂಡ ಆಚರಣೆ ಮಾಡಬೇಕು. ಅದಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಧರ್ಮಗೀತೆ ಹಾಡಿರೋದು. ಆ ಧರ್ಮಗೀತೆಯಲ್ಲಿ ಕೇವಲ ವೀರಶೈವ ಧರ್ಮ ಒಂದೇ ಬರುವುದಿಲ್ಲ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಎಲ್ಲ ಧರ್ಮ ಸ್ಥಾಪಕರ ಹೆಸರನ್ನು ಕೂಡ ಬರ್ತಾ ಇದೆ ಅಂತಕ್ಕಂಥದ್ದು ನೀವೆಲ್ಲ ಕೂಡ ಆ ಧರ್ಮಗೀತೆಯಲ್ಲಿ ಗಮನಿಸಿದವರಾಗಿದ್ದೀರಿ. ವೀರಶೈವ ತತ್ವ ಸಿದ್ಧಾಂತದ ಕಣ್ಮಣಿ ಏನಂದ್ರೆ ಸಾತ್ಮವರು ನಾನು ಒಂದು ಸೋಮನಾಥ ಗಾಡಿ ಹೋಗಿದ್ದೆ. ಒಂದು ಟ್ಯಾಕ್ಟ್ರಿ ಅಲ್ಲಿ ಸಣ್ಣದಾದಂಥ ಏನೇನು ಪೆನ್ ಬಿದ್ದಿತ್ತು. ಪೆನ್ ಬಿದ್ದರೆ ಅದು ತಗೊಂಡು ಬಂದು ಕೇಳಿದ್ದೆ. ಎಲ್ಲರೂ ಸಾಲಾಗಿ ಮೈಗೆ ಹೋದಾಗ ನಾನು ಫ್ರೆಂಡ್ ಕೇಳಿದ್ರು, ತಮ್ಮ ಏನು ಕೇಳಿದ್ರು, ಏನು ಹೋಗ್ರಿ ಆ ಬಿದ್ದು ಪೆನ್ ಕೇಳಿದ್ದೀನಿ. ಏ ಬಿದ್ದಲ್ಲಿ ಹೋಗೋದು ಪೆಂಡಿಲ್ಲ, ನಾನು ಅವಾಗ ಮೂಲಕ ಒಂದು ಫ್ರೆಂಡ್ ಶುರು ಮಾಡಿದ್ರು. ಅಂತ ವೀರಶೈವ ತತ್ವ ಸಿದ್ಧಾಂತದಲ್ಲಿ ಅನುಭವವನ್ನು ತಿಳ್ಕೊಂಡು ಯಾರು ಅದರ ಸುಖ ಪಡೆದಿದ್ದಾರೆ ಅವರು ಇವತ್ತು ರಾಷ್ಟ್ರೀಯ ವಿಜ್ಞಾನಗಳು ಭೇಟಿಯಾಗೋದಿಲ್ಲ. ಇವತ್ತು ಅವರ ಮನೆಯಲ್ಲೇ ಯಾರೇ ಹೋದ ತತ್ವ ಸಿದ್ಧಾಂತ ನಮ್ಮ ವೀರಶೈವರಿಗೆ ಬರಬೇಕಾಗಿ ಹೋದ ಅಂಥ ಸಿದ್ಧಾಂತ ಸಿದ್ಧಾಂತ ಮನೆಯಲ್ಲೇ ಇವತ್ತು ಬರೇ ವೀರಶೈವ ಮುಖ್ಯಲ್ಲ, ನಮ್ಮ ನಡೆನುಡಿ, ನಮ್ಮ ಪದ್ಧತಿ ಬಹಳ ಉನ್ನತ ಮಟ್ಟದಲ್ಲಿ ನಡೆಸುವಂತ ನಮ್ಮ ಹೃದಯ, ನಮ್ಮ ದೃಷ್ಟಿ ಮಾಡುವ ಗುಡಿ ಇವೆಲ್ಲವನ್ನೂ ಮಾಡಿರ್ತಾರೆ. ನಾವು ವೀರಶೈವ ಕಾರ್ಯಕ್ರಮ ಶರಣರು ತತ್ವ ತ್ಯಾಗಿಯಾಗಿ ಮನೆಯಲ್ಲಿ ತಿಳ್ಕೊಳ್ತಾರೆ. ಅವರಿಗೆ ಯಾರೋ ಒಬ್ಬ ಬುದ್ಧಿಜೀವಿಗಳನ್ನ ಒಳ್ಳೆ ಅವರಿಗೆ ಶಿಕ್ಷಣ ಕೊಟ್ಟು ಶರಣರು ಅವತ್ತಿನ ಕೇಳಿದರೆ ನಮ್ಮ ಜ್ಞಾನ, ನಮ್ಮ ದಾರಿ, ಸುಖ ಸಮಸ್ಯೆ ನಾವೆಲ್ಲ ನಾವು ಮಾತಾಡಿದ್ರೆ ಶರಣರ ಲಾಸ್ಟಿಗೆ ಅವರು ಬಂದು ತಿಳಿಸುತ್ತಾರೆ. ದಯವಿಟ್ಟು ವೀರಶೈವರು ಯಾವುದೇ ಫಸ್ಟ್ ಆ ಸಂಸ್ಕಾರಗಳು ದಯವಿಟ್ಟು ಕೈ ಹೋಗಿದ್ದಾರೆ ಅಂದ್ರೆ ಆ ವೀರಶೈವ ತತ್ವ ಸಿದ್ಧವನ್ನು ನಡೆಸಿದೆ. ಬರೀ ಹೇಳೋದು ಮಾಡೋದಂದ್ರೆ ಅದು ಭಾಳ ನೋವು ಅನಿಸುತ್ತೆ. ನಾನು ಮೊನ್ನೆ ರಾಜ್ಯಾಧ್ಯಕ್ಷರು ಶಂಕರಜಿಯವರು ನೀವು 360 ಜಯಂತಿ ಮಾಡಕ್ಕೆ ಹೋಗ್ಬೇಡ್ರಿ, ಬಸವ ಜಯಂತಿಯನ್ನ ಒಂದನ್ನ ಎಲ್ಲ ಸರ್ವಧರ್ಮ ವೀರಶೈವರು ಹಾಕಿ ವರ್ಷಕ್ಕೊಂದ್ಸಲ ಬಸವ ಜಯಂತಿ ಮಾಡಿ ಆ ಒಂದು ಜಯಂತಿಗಳೆಲ್ಲ ಕಲೆಕ್ಟ್ ಮಾಡಿ ವೀರಶೈವರು ಏನಾದರೂ ಗುಣಜಯಂತಿ ಅಂತ ಅವರು ಬಹಳ ಎಚ್ಚರಿಕೆಯಿಂದ ಹೇಳಿದ್ದಾರೆ. ನಾಳೆ
ನಮ್ಮ ರಾಷ್ಟ್ರೀಯ ವಿಜ್ಞಾನ ಸಾಹೇಬರು ನಮಗೆ ದೈಹಿಕ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನಿಮ್ಮ ಅಮ್ಮಗಳು ಸಾಲ ಕೊಡ್ತಾ ಇದ್ದಾರೆ. ಒಂದು ಅಲ್ಲಿ ಅನುಕೂಲವಾದಂಥ ಒಂದು ಸೈಡ್ ನೋಡ್ತಾ ಇದ್ದೀವಿ. ನಿಮ್ಮ ಸಹಾಯ ಸಹಕಾರ ನಮ್ಮ ನೀರು ಇರಬೇಕಂತ ನಾನು ದೈಹಿಕ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಒಂದು ಎಕರೆ ಭೂಮಿಯನ್ನು ಖರೀದಿ ಮಾಡಿ ಅಲ್ಲೊಂದು ಮಕ್ಕಳ ಆಸ್ತಿಯನ್ನ ತೆಗಿಬೇಕಂತ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅದಕ್ಕೆ ನಾವು ನಾಳೆ ಹೋಗಿ ನೋಡಿ ಎಲ್ಲರೂ ಕಲಿತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಇದನ್ನ ತಾಲೂಕು ಅಧ್ಯಕ್ಷರು ನಮ್ಮಲ್ಲಿ ಹಿರೇಗೌಡರ ಒಂದು ನಾಳೆ ಬಸವ ಜಯಂತಿಗೆ ಅದ್ದೂರಿಯಾಗಿ ವರ್ಷಕ್ಕೊಂದ್ಸಲ ನಾವು ಬಸವ ಜಯಂತಿಗೆ ಆಚರಣೆ ಮಾಡಿ ಉಳಿದಿದ್ದರೆ ಎಲ್ಲ ಏನಾದರೂ ಸಾಧನೆ ಮಾಡಿ ನಿಮ್ಮ ಪೀಠಿಗೆ ಏನಾದರೂ ಗುಣದಾಗಿ ನಾವು ಆದರೆ ನಾವು ಅಧ್ಯಕ್ಷರಾಗಬೇಕು. ನಾವು ಮುಖಂಡರಾದ ಗೌರವ ಹೇಳ್ತಾ ನಮ್ಮ ಮಾತಾಡಿ ಬರೋಲ್ಲ. ನಾವೆಲ್ಲ ಕುದುರಿನವರು ಆದರೂ ಕೂಡ ಸಮಯ ಬಂದಾಗ ಮಾತಾಡಿಲ್ಲ ಮುಖಂಡರಾಗಿದ್ದ ಮಾತಾಡ್ತಾರೆ. ಏನಾದರೂ ತಪ್ಪು ಮಾಡಿದ್ರೆ ನೀವೆಲ್ಲರನ್ನು ತಂದೆ ತಾಯಿಗಳು ಸಾಂಪ್ರದಾಯಿಕ ಇವತ್ತು ಪೂಜೆಯನ್ನ, ಪುರಾಣವನ್ನ, ಇವತ್ತು ಧರ್ಮವನ್ನ ಸಮಾಜದಲ್ಲಿ ಇವತ್ತಿಗೂ ಕೂಡ ಸಮಾಜವನ್ನ, ಧರ್ಮವನ್ನ ಇವತ್ತು ಸಮಾಜ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತಿಗೂ ಕೂಡ ಪುರಾಣದ ಮೂಲಕ ಮಾಡ್ತದ. ಬಹಳ ಖುಷಿ. ಇವತ್ತು ಜನ ಪುರಾಣ ಕೇಳಕ್ ಬರಲ್ಲ. ಇವತ್ತು ಪುರಾಣ ಕೇಳಿದ್ರೆ ಬರಲ್ಲ. ಸೀರಿಯಲ್ ನೋಡಕ್ ಎಲ್ಲರೂ ನೋಡ್ತಿರ್ತಾರೆ. ಆದ್ರೆ ಪುರಾಣ ಕೇಳಕ್ ಯಾರೂ ಬರಲ್ಲ. ಆದ್ರೆ ಜಂಗಮರು ಮಾತ್ರ ತಮ್ಮ ಕಾಯಕನ ಇವತ್ತಿನವರೆಗೂ ಬಿಟ್ಟಿಲ್ಲ. ಅವರು ಇವತ್ತು ಆಧ್ಯಾತ್ಮದ ಕಡೆಗೆ ಸಮಾಜವನ್ನು ಹೆಂಗ್ ಒಯ್ಬೇಕನ್ನೋ ಕೆಲಸವನ್ನು ಇವತ್ತಿಗೂ ಕೂಡ ಮಾಡ್ತಾರೆ. ಇವತ್ತು ರೇಣುಕಾಚಾರ್ಯರು ಜಂಗಮರಿಗೆ ಸಮಾಜವನ್ನು ಹೆಂಗ್ ತಿದ್ದಬೇಕು, ಆಧ್ಯಾತ್ಮಿಕ ಕಡೆ ನ್ಯಾಯ, ನೀತಿ, ಧರ್ಮವನ್ನ ಹೆಂಗ್ ಕಲಿಸ್ಬೇಕು ಅನ್ನೋದನ್ನ ಸಮಾಜಕ್ಕೆ ತಮಗೆ ಆ ರೇಣುಕಾಚಾರ್ಯರ ಕೊಡುಗೆ ಐತಿ. ಆರ್ಥಿಕವಾಗಿ ಬಹಳಷ್ಟು ಸಮಾಜ ಹಿಂದುಳಿದೈತಿ. ಆದ್ರೆ ಕೆಲವಿಷ್ಟು ಮಂದಿ ಆರ್ಥಿಕವಾಗಿ ಚಲೋ ಅದಾರ, ಹಂಗಂದ್ರೆ ತಪ್ಪಾಗಲಿಕ್ಕಿಲ್ಲ. ಕೆಲವಿಷ್ಟು ಮಂದಿ ಚಲೋ ಅದಾರ. ಆದ್ರೆ ಓವರಾಲ್ ಸಮಾಜ ನೋಡಿದಾಗ ಆರ್ಥಿಕವಾಗಿಯೂ ಕೂಡ ಹಿಂದುಳಿದಿದೆ. ನಮ್ಮ ಸಿದ್ದರಾಮ ಸ್ವಾಮಿ ಹೇಳಿದ್ರು, ಇವತ್ತು ಜಂಗಮರಂದ್ರೆ ಎಲ್ಲರನ್ನೂ ಪೂಜೆ ಕರಿತೀರಿ, ಪೂಜೆ ಮಾಡ್ತೀರಿ, ಎಲ್ಲ ಕೆಲಸ ಮಾಡ್ತೀರಿ. ಆದ್ರೆ ಅವ್ರಿಗೆ ಈಗ ನಮ್ಗ ಒಂದು ಸಂವಿಧಾನದಾಗ ಜಂಗಮರಿಗೆ, ಬೇಡ ಜಂಗಮರಿಗೆ ಒಂದು ಬಹಳಷ್ಟು ವರ್ಷಗಳಿಂದ ನಡೆಯುತ್ತೆ. ಈಗ ಬೇಡ ಜಂಗಮರಂತ ಗುರುತಿಸ್ಬೇಕ, ಜಂಗಮರಂತ ಕೊಡ್ಬೇಕನ್ನೋದು ಬಹಳ ತಿಕ್ಕಾಡದಲ್ಲಿ. ಎಲ್ಲರೂ ಕೂಡ ಅದನ್ನ ನಾವು ಕೂಡ ಸಮಾಜ ಜೊತೆ ಇರ್ತೀವಿ, ಇದು ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದ್ರೆ ಸಮಾಜ ಇವತ್ತು ನೀವೆಲ್ಲರೂ ಕೂಡ ಒಳ್ಳೇದು ಬಯಸ್ತೀರಿ, ಪೂಜೆ ಮಾಡ್ತೀರಿ, ಎಲ್ಲರಿಗೂ ಒಳ್ಳೇದಾಗಂತ ಕೆಲಸ ಮಾಡ್ತೀರಿ. ಆದ್ರೆ ನಿಮಗೆ ಒಳ್ಳೇದಾಗಬೇಕಾದ್ರೆ ಕಾನೂನು ಮೂಲಕ ಆಗ್ಬೇಕಾಯ್ತು, ಸರ್ಕಾರದ ಮೂಲಕ ಆಗ್ಬೇಕಾಗೈತಿ. ಕೆಲಸವನ್ನು ಕೂಡ ನಾವು ಜೊತೆಗೆ ಮಾಡ್ತೀವಿ ಅಂತೇಳಿ ನನಗೂ ಕೂಡ ನಾನು ಕಳೆದ ವರ್ಷ ರೇಣುಕಾಚಾರ್ಯ ಜಯಂತಿ ಚುನಾವಣಾ ಪ್ರಚಾರದಲ್ಲಿ ಬಂದು ಭಾಗವಹಿಸಿದ್ದೆ. ಅವಾಗೆಲ್ಲರೂ ಕೂಡ ಗುರುಗಳಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಸರ್ಕಲ್ನಾಗ ಭೇಟಿಯಾಗಿ ನಾನು ರೇಣುಕಾಚಾರ್ಯರ ಆಶೀರ್ವಾದ ಪಡ್ಕೊಂಡಿದ್ದೆ. ಇವತ್ತು ರೇಣುಕಾಚಾರ್ಯರ ಆಶೀರ್ವಾದದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ನನಗೂ ಕೂಡ ಸಂಸದನಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತು ಆ ಮೂಲಕ ಇವತ್ತು ಇವತ್ತು ರೇಣುಕಾಚಾರ್ಯ ಜಯಂತಿಯಲ್ಲಿ ಕೂಡ ನನಗೂ ಕೂಡ ಆ ಅನಿಸಿಕೆಯನ್ನ ಹಂಚ್ಕೊಳ್ಳಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಒಂದ್ಸಿ ಎಲ್ಲ ಅರಗುರುಗಳ ಪಾದಗಳಿಗೆ ನಮಸ್ಕರಿಸಿ ನನ್ನ ಆತ್ಮಹತ್ಯೆ ವಿರಾಮ ಹೇಳ್ತೀನಿ. ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ ಜಂಗಮರ ಮಟ್ಟದಾದಂಥ ತಾವೆಲ್ಲರೂ ಮತ್ತು ರಾಜಕೀಯವನ್ನ ಅನುಭವಿಸುತ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ 5,000 ಮತಗಳಿಂದ ಹಿಡಿದು 20,000 ಮತಗಳವರೆಗೂ ಕೂಡ ಮತದಾರರು ಜನ್ಮರುತ್ತೇವೆ. ಆದರೆ ದಯವಿಟ್ಟು ನಮಗೆ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ತಾವು ಕೂಡ ಇವತ್ತು ಇದರ ಬಗ್ಗೆ ಒಳ್ಳೆಯ ಯೋಗ್ಯರಿದ್ದೀರಿ. ಜಿಲ್ಲಾ ಪಂಚಾಯತಿ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದೀರಿ. ಇದರ ಬಗ್ಗೆ ಚಿಂತನೆ ಮಾಡಿ ತಾವು ಕೇಂದ್ರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯ, ನಮಗೆ ಬರ್ತಕ್ಕಂಥ ಜಾತಿ ಪ್ರಮಾಣ ಪತ್ರಕ್ಕೆ ತಾವು ಒತ್ತಡ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಮಾರ್ಗಸೂಚಿಯನ್ನ ನೀಡಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ, ಎರಡನೇದಾಗಿ ಈಗಾಗಲೇ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಆನಂದಿ ಭಾಗದಲ್ಲಿ ಜಂಗಮ ಸಮಾಜಕ್ಕೆ ಒಂದು ಎಕರೆ ಜಮೀನನ್ನ ಕೊಡುತ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗ್ತಕ್ಕ ಮೂಲಭೂತ ಸೌಕರ್ಯಗಳನ್ನ ತಾವು ತಮ್ಮ ಸಂಸದರ ನಿಧಿಯನ್ನು ನೀಡಿ ಈ ಜಂಗಮ ಸಮಾಜವನ್ನ ಈ ಜಿಲ್ಲೆಯಲ್ಲಿ ಬೆಳೆಸತಕ್ಕಂಥ ಶಕ್ತಿ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಪರೋಪಕಾರವಾಗಿ
ಇದ್ದೇವೆ ಎಂಬುದು ಯೋಚನೆ ಮಾಡಬೇಕಾಗಿದೆ. ಇವತ್ತು ಮಾನವನಲ್ಲಿ ಕ್ರೌರ್ಯ, ಮದ, ಮತ್ಸರ, ಮೋಹ ಅತಿ ಹೆಚ್ಚಾಗಿ ಇವತ್ತಿನ ದಿನಗಳಲ್ಲಿ ಮನುಷ್ಯನನ್ನು ಕೂಡ ಇವತ್ತ ಮೆಚ್ಚತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತ ನಿರ್ಮಾಣ ಆಗ್ತಕ್ಕಂಥದ್ದಿದೆ. ಇವತ್ತು ಧರ್ಮಗಳನ್ನು ನಾವು ವಿಚಾರ ಮಾಡ್ತಾ ಇದ್ದೀವಿ. ಕೆಲವಷ್ಟು ಧರ್ಮಗಳು ತಮ್ಮ ಅಹಿಂಸೆಯೇ ತಮ್ಮ ಧರ್ಮವನ್ನಾಗಿ ಮಾಡಿಕೊಂಡು ಇವತ್ತ ದೇಶದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡ್ತದವೆ. ಅಂದ್ರೆ ಇವತ್ತು ನಾವು ಹೇಳಿಕೊಟ್ಟಂತ ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ವಿಶ್ವಕ್ಕೆ ಧರ್ಮದಿಂದಲೇ ಶಾಂತಿ ಅಂತಕ್ಕಂಥದ್ದು ಏನು ಹೇಳ್ತಿದೀವಿ, ಅದರಲ್ಲಿ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀವಿ. ಆದ್ರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನಾದ್ರೂ ಆಗಿದ್ರೆ ಈ ರಾಜ್ಯದಲ್ಲಿರ್ಬೋದು, ಈ ದೇಶದಲ್ಲಿರ್ಬೋದು, ಇವತ್ತೇನಾದ್ರೂ ಅಭಿವೃದ್ಧಿಯಲ್ಲಿ ಅನ್ನ, ಅಕ್ಷರ ಮತ್ತು ಆಶ್ರಯ ಏನಾದ್ರೂ ಕೊಡ್ತಾ ಇದ್ರೆ ಇವತ್ತು ಮಠಮಾನ್ಯಗಳು ಮಾತ್ರ ಎಂಬ ಮಾತನ್ನು ಹೇಳಲೇಬೇಕಾಗುತ್ತೆ. ಅಂತ ಒಂದು ಮಠಮಾನ್ಯಗಳು ಇವತ್ತ ಕರ್ನಾಟಕದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಾ ಇದಾವಂದ್ರೆ ಅದು ಜಂಗಮರ ಏನು ತಮ್ಮ ಜೋಳಿಗೆಯಿಂದ ಬಂದಿರತಕ್ಕಂಥ ಭಿಕ್ಷೆಯಿಂದ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಹೆಮ್ಮೆ ಪಡ್ತಕ್ಕಂಥ ಸಮಾಜ ನಮ್ಮದಾಗಿದೆ ಎಂಬ ಮಾತನ್ನು ಹೇಳಲೇಬೇಕಾಗುತ್ತೆ. ಒಟ್ಟಾರೆ ಇವತ್ತಿನ ಈ ಒಂದು ಸಮಾಜ ಒಗ್ಗಟ್ಟಿನ ಇವತ್ತು ಪ್ರದರ್ಶನವನ್ನ ಮಾಡತಕ್ಕಂಥ ಜೊತೆಗೆ ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆ ಸಾಕಷ್ಟು ಇದ್ದಾವೆ. ಇವತ್ತು ನಿಮ್ಮ ಸಮಾಜದಲ್ಲಿ ಕೂಡ, ಅನ್ಯ ಸಮಾಜದಲ್ಲಿ ಕೂಡ ಯಾವ ರೀತಿ ಇದ್ದಾರೆ ಆ ರೀತಿ ಹಿಂದುಳಿದವರಿದ್ದಾರೆ, ಬಡವರಿದ್ದಾರೆ, ದಲಿತರಿದ್ದಾರೆ ಅಂತವರನ್ನು ಕೂಡ ಎತ್ತಿಡಿಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ಸರ್ಕಾರದ ತಾರತಮ್ಯ ನೀತಿಗಳಿಂದ ಇವತ್ತ ನಮ್ಮ ಸಮಾಜಕ್ಕೆ ಆಗಬೇಕಾಗಿರ್ತಕ್ಕಂಥ ಏನು ಕೊಡುಗೆಗಳು ಹಿಂದೆ ಬೀಳ್ತಾ ಇದ್ದಾವೆ. ನಮ್ಮ ಒಗ್ಗಟ್ಟಿನ ಮುಖಾಂತರ ಇವತ್ತ ಸರ್ಕಾರಕ್ಕೆ ಎಚ್ಚರಿಸುವ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳೋ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಹಬ್ಬದ ರೂಪದಲ್ಲಿ ಇವತ್ತು ಮಹಿಳೆಯರು ತಮ್ಮ ಏನ್ ಜಗದ್ಗುರುಗಳ ಈ ಒಂದು ಜಯಂತ್ಯೋತ್ಸವವನ್ನ ಏನ್ ವಿಶೇಷವಾಗಿ ನೆರವೇರಿಸಿದರೆ ಅವರೆಲ್ಲರಿಗೂ ಅಭಿನಂದಿಸಿ ತಮ್ಮೆಲ್ಲರ ಬಗ್ಗೆ ನನ್ನನ್ನು ಒಬ್ಬ ಮನೆ ಮಗನಾಗಿ ಕರೆದುಕೊಂಡು ವೇದಿಕೆ ಮೇಲೆ ಕೊಡಿಸಿಕೊಂಡು ಪ್ರತಿ ವರ್ಷ ಆ ಒಂದು ಹುಣ್ಣಿಮೆ, ಗುರು ಹುಣ್ಣಿಮೆ ದಿವಸ ನನ್ನನ್ನು ಅವರು ಆಶೀರ್ವಾದ ಮಾಡಿ ಒಂದು ಧೈರ್ಯ ತುಂಬಿರುವಂಥ 5 ಮಠಾಧೀಶರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಇಲ್ಲಿಂದನೇ ನಾನು ಪಾದಾಭಿವಂದನೆಯನ್ನು ಮಾಡ್ತಾ ಇದ್ದೇನೆ. ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ನಾನು ಇವತ್ತು ನಮ್ಮ ತುಂಗಭದ್ರಾ ತೀರದಲ್ಲಿ ಇರುವಂಥ ಆನೆಗೊಂದಿ ಹನುಮ ಜನಿಸಿದ ನಾಡಲ್ಲಿ ಈಗಾಗಲೇ ನಮ್ಮ ಯುವಕರು ಕರಿಬಾಯಿ ಸ್ವಾಮಿ ಅವರು 1 ಎಕರೆ ಜಾಗ, ಯಾಕಂದರೆ ಇಲ್ಲಿ ಗಂಗಾವತಿಯಲ್ಲಿ ಒಂದು ಸಣ್ಣ ಜಾಗ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಇಡೀ ಭಾರತ, ಇಡೀ ಪ್ರಪಂಚನೇ ಆನೆಗೊಂದಿಗೆ ಬರುವಂಥ ದಿನಗಳು ಇನ್ನು ಮುಂದೆ ಇದೆ. ಹಾಗಾಗಿ ದಯಮಾಡಿ ತಾವು ಆನೆಗೊಂದಿ ಪುಣ್ಯಕ್ಷೇತ್ರದಲ್ಲೇ ತಾವು 1 ಎಕರೆ ಜಮೀನು ಕನಿಷ್ಠ ತಗೊಂಡು ಅದರಲ್ಲಿ ಒಂದು ಒಳ್ಳೆ ಮಂಟಪವನ್ನು ನಾವು ಕಟ್ಟಿಸೋದ್ರ ಮೂಲಕ, ಒಳ್ಳೆ ಗೆಸ್ಟ್ ಹೌಸ್ ಕಟ್ಟೋದ್ರ ಮೂಲಕ ನಮ್ಮ ಪಂಚಾಚಾರ್ಯರಿಂದ ಹಿಡಿದು ಇಡೀ ಕರ್ನಾಟಕದಿಂದ, ಇಡೀ ದೇಶದಿಂದ ಯಾರೇ ಸ್ವಾಮಿಗಳು ಬಂದರೂ ಕೂಡ ಅಲ್ಲಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಸುಸಜ್ಜಿತವಾಗಿರುವಂಥ ಒಂದು ಅತಿಥಿ ಗೃಹವನ್ನು ಕೂಡ ನಾವು ನಿರ್ಮಾಣ ಮಾಡೋಣ ಅಂತ ಹೇಳಿ ನಾನು ಹೇಳಿದ್ದೇನೆ. ಈಗಾಗಲೇ ಜಾಗವನ್ನು ಗುರುತು ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಕ್ಲಿಯರ್ ಆಗಿದೆ, ಲೀಗಲ್ ಆಗಿದೆ. ಅದನ್ನು ನಾವು ಮುಖ್ಯವಾಗಿ ನೋಡ್ಕೋಬೇಕಂತ ಹೇಳಿದೆ. ಎಲ್ಲ ಕ್ಲಿಯರ್ ಆಗಿದೆ. ಆ ಜಾಗವನ್ನು ಏಪ್ರಿಲ್ 30 ಒಳಗಡೆ ನಾನು ಅದನ್ನು ರಿಜಿಸ್ಟ್ರೇಷನ್ ತಮ್ಮ ಸಮುದಾಯಕ್ಕೆ ಮಾಡಿಕೊಡೋ ಜವಾಬ್ದಾರಿ ನಾನು ತಗೊಳ್ತಾ ಇದ್ದೀನಿ. ಅದಾದ್ಮೇಲೆ ಮುಂದೆ ಅಲ್ಲೇನು ಮಂಟಪ, ಅತಿಥಿ ಗೃಹಗಳು ಕಟ್ಟೋದಕ್ಕೆ ನಾನು ವೇದಿಕೆ ಮೇಲೆ ಇರೋದು ಎಲ್ಲ ಹಿರಿಯರು ಎಲ್ಲರ ಸಹಕಾರದಿಂದ ನಾವೆಲ್ಲರೂ ಕೂಡ ಮುಂದೆ ಆ ಕೆಲಸ ನಾವು ಮಾಡೋಣ. ಯಾಕಂದ್ರೆ ಮುಂದೆ ಅತಿ ದೊಡ್ಡ ಪುಣ್ಯಕ್ಷೇತ್ರದಲ್ಲೇ ನೀವಿದ್ದೀರಿ, ಪುಣ್ಯಕ್ಷೇತ್ರದಲ್ಲೇ ತಾವಿದ್ದೀರಿ. ಹಾಗಾಗಿ ಒಳ್ಳೆ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ, ಮತ್ತು ವಿಶೇಷವಾಗಿ ಆ ಒಂದು ಬೇಡಿಕೆ ನಮ್ಮ ಕರಿಬಾಯಿ ಸ್ವಾಮಿಯವರು, ನಮ್ಮ ಮಹಂತೇಶ್ ಜಾತ್ರೆ ಮಠದವರು, ಶ್ರೀಕಾಂತ ಸ್ವಾಮಿ, ಕಾಶಿನಾಥ ಸ್ವಾಮಿ, ಕಲ್ಲೇಶ್ HM, ನಮ್ಮ ಆನೆಗುಂದಿಯ ಮಲ್ಲಿಕಾರ್ಜುನ ಸ್ವಾಮಿಯವರು, ಮತ್ತು ನಮ್ಮ ಗವಿಸಿದ್ದಯ್ಯ ಆರಾಳ್ ಅವರು, ಗಂಗಾಧರ ಸ್ವಾಮಿ ನಮ್ಮ ಇರ್ಕಲ್ಗಡೆ ಭಾಗದವರು, ಶರಣಯ್ಯ ಸ್ವಾಮಿ, ಮತ್ತು ನಮ್ಮ ಸುಗೂರ್ ಸ್ವಾಮಿ ಮತ್ತು ಸೋಮಯ್ಯ ಒಡ್ರೆಡ್ಡಿ ಅವರು. ಹೆಸರು ಹೇಳ್ತಾ ಹೋದ್ರಿಂದ ಬಹಳ ಮಂದಿ ಇದ್ದಾರೆ. ಅವರು ಎಷ್ಟು ಮನಸ್ಫೂರ್ತಿಯಾಗಿ ಯಾವೊಬ್ಬರೂ ನನಗೆ ಪರಿಚಯ ಇದ್ದಿಲ್ಲ. ಆದರೆ ನಾನು ಗಂಗಾವತಿಗೆ ಬಂದ ತಕ್ಷಣ ಎಲ್ಲರೂ ಬಂದು ನನ್ನ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸ ಇಟ್ಟು ಏನು ತಾವು ಆಶೀರ್ವಾದ ಮಾಡಿದ್ದೀರ, ಇಡೀ ನನ್ನ ಕೊನೆಯ ಹೊತ್ತಿರೋವರೆಗೂ ಕೂಡ ಗಂಗಾವತಿಗೆ ತಮ್ಮ ಸಮಾಜದವರ ಜೊತೆಯಲ್ಲಿ
ಪ್ರತಿ ಕಷ್ಟ ಸುಖದಲ್ಲೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಪ್ರಮಾಣ ಪೂರ್ವಕವಾಗಿ ನಾನು ಮಾತನಾಡ್ತಾ ಇದ್ದೀನಿ. ನಮಗೆ ಇವತ್ತೇನು ನಮ್ಮ ಹಿರಿಯರ ಒಂದು ನಾನುಡಿಯಂತೆ ಪಂಚಭೂತಗಳು ಒಂದು ಮುಖ್ಯವಾಗಿ ಪಂಚಾಚಾರ್ಯರು 5,000 ವರ್ಷಗಳ ಇತಿಹಾಸ ಇರುವಂಥ ಪಂಚಮಠಗಳು ಇವತ್ತು ಕಾಶಿ, ಶ್ರೀಶೈಲ, ಉಜ್ಜಯಿನಿ ಮತ್ತು ರಂಭಾಪುರಿ ಎಲ್ಲ ಕೇದಾರ 5 ಮಠಗಳ ಶ್ರೀಗಳು ನಮ್ಮ ಮನೆಗೆ ಬಂದಿರ್ಬೋದು, ನಮ್ಮ ಇಡೀ ಕುಟುಂಬಕ್ಕೆ ಆಶೀರ್ವಾದ ಮಾಡಿರ್ಬೋದು. ಆದರೆ ಅಧಿಕಾರ ಇಲ್ಲದೇ ಇರೋ ಸಮಯದಲ್ಲಿ ಕಷ್ಟಕಾಲದಲ್ಲಿ ಕೂಡ ನಾನು ಜೈಲಿಂದ ಬಿಡುಗಡೆ ಆದ ತಕ್ಷಣ ನಮ್ಮ ಮನೆಗೆ ಬಂದು ಗಾದಿ ಜಗದ್ಗುರುಗಳು ನಮ್ಮ ಮನೆಯಲ್ಲೇ ವಾಸ್ತವ್ಯವನ್ನು ಮಾಡಿ ಆಶೀರ್ವಾದ ಮಾಡಿರೋದು ನನ್ನ ಜೀವನದಲ್ಲಿ ಯಾವತ್ತಿಗೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅನುಭವಗಳು ಶ್ರೀಶೈಲ ಜಗದ್ಗುರುಗಳ ಜೊತೆಯಲ್ಲಿ, ಗಾದಿ ಜಗದ್ಗುರುಗಳ ಜೊತೆಯಲ್ಲಿ, ಉಜ್ಜಯಿನಿ, ಬೆಂಗಳೂರಲ್ಲಿ ನನಗೆ ಬಳ್ಳಾರಿಗೆ ಬರಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ 14 ವರ್ಷದ ನನ್ನ ವನವಾಸ ಕಾಲದಲ್ಲಿ ನಮ್ಮ ಸರ್ವಯ್ಯ ಸ್ವಾಮಿಯವರು, ನಮ್ಮ ಮಹಂತೇಶ್ ಯಾತ್ರೆ ಮಠದವರು, ಶ್ರೀಕಾಂತ ಸ್ವಾಮಿ, ಕಾಶಿನಾಥ ಸ್ವಾಮಿ, ಕಲ್ಲೇಶ್ HM, ನಮ್ಮ ಆನೆಗುಂದಿಯ ಮಲ್ಲಿಕಾರ್ಜುನ ಸ್ವಾಮಿಯವರು ಮತ್ತು ನಮ್ಮ ಗವಿಸಿದ್ದಯ್ಯ ಆರಾಳ್ ಅವರು, ಗಂಗಾಧರ ಸ್ವಾಮಿ ನಮ್ಮ ಹಿರ್ಕಲ್ಗಡೆ ಭಾಗದವರು, ಶರಣಯ್ಯ ಸ್ವಾಮಿ ಮತ್ತು ನಮ್ಮ ಸಗೂರ್ ಸ್ವಾಮಿ ಮತ್ತು ಸೋಮಯ್ಯ ಒಡ್ರೆಡ್ಡಿ ಅವರು. ಹೆಸರು ಹೇಳ್ತಾ ಹೋದ್ರಿಂದ ಬಹಳ ಮಂದಿ ಇದ್ದಾರೆ. ಅವರು ಎಷ್ಟು ಮನಸ್ಫೂರ್ತಿಯಾಗಿ ಯಾವೊಬ್ಬರೂ ನನಗೆ ಪರಿಚಯ ಇದ್ದಿಲ್ಲ. ಆದರೆ ನಾನು ಗಂಗಾವತಿಗೆ ಬಂದ ತಕ್ಷಣ ಎಲ್ಲರೂ ಬಂದು ನನ್ನ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸ ಇಟ್ಟು ಏನು ತಾವು ಆಶೀರ್ವಾದ ಮಾಡಿದ್ದೀರ, ಇಡೀ ನನ್ನ ಕೊನೆಯ ಹೊತ್ತಿರೋವರೆಗೂ ಕೂಡ ಗಂಗಾವತಿಗೆ ತಮ್ಮ ಸಮಾಜದವರ ಜೊತೆಯಲ್ಲಿ ಪ್ರತಿ ಕಷ್ಟ ಸುಖದಲ್ಲೂ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಪ್ರಮಾಣ ಪೂರ್ವಕವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಇವತ್ತೇನು ನಮ್ಮ ಹಿರಿಯರ ಒಂದು ನಾನುಡಿಯಂತೆ ಪಂಚಭೂತಗಳು ಒಂದು ಮುಖ್ಯವಾಗಿ ಪಂಚಾಚಾರ್ಯರು 5,000 ವರ್ಷಗಳ ಇತಿಹಾಸ ಇರುವಂಥ ಪಂಚಮಠಗಳು ಇವತ್ತು ಕಾಶಿ, ಶ್ರೀಶೈಲ, ಉಜ್ಜಯಿನಿ ಮತ್ತು ರಂಭಾಪುರಿ ಎಲ್ಲ ಕೇದಾರ 5 ಮಠಗಳ ಶ್ರೀಗಳು ನಮ್ಮ ಮನೆಗೆ ಬಂದಿರ್ಬೋದು, ನಮ್ಮ ಇಡೀ ಕುಟುಂಬಕ್ಕೆ ಆಶೀರ್ವಾದ ಮಾಡಿರ್ಬೋದು. ಆದರೆ ಅಧಿಕಾರ ಇಲ್ಲದೇ ಇರೋ ಸಮಯದಲ್ಲಿ ಕಷ್ಟಕಾಲದಲ್ಲಿ ಕೂಡ ನಾನು ಜೈಲಿಂದ ಬಿಡುಗಡೆ ಆದ ತಕ್ಷಣ ನಮ್ಮ ಮನೆಗೆ ಬಂದು ಗಾದಿ ಜಗದ್ಗುರುಗಳು ನಮ್ಮ ಮನೆಯಲ್ಲೇ ವಾಸ್ತವ್ಯವನ್ನು ಮಾಡಿ ಆಶೀರ್ವಾದ ಮಾಡಿರೋದು ನನ್ನ ಜೀವನದಲ್ಲಿ ಯಾವತ್ತಿಗೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಅನುಭವಗಳು ಶ್ರೀಶೈಲ ಜಗದ್ಗುರುಗಳ ಜೊತೆಯಲ್ಲಿ, ಗಾದಿ ಜಗದ್ಗುರುಗಳ ಜೊತೆಯಲ್ಲಿ, ಉಜ್ಜಯಿನಿ, ಬೆಂಗಳೂರಲ್ಲಿ ನನಗೆ ಬಳ್ಳಾರಿಗೆ ಬರಲಿಕ್ಕೆ ಅವಕಾಶ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ 14 ವರ್ಷದ ನನ್ನ ವನವಾಸ ಕಾಲದಲ್ಲಿ ಸರ್ವ ಜನಾಂಗದ ಶಾಂತಿಯನ್ನ ಬಯಸಿ ಸಕಲ ಜೀವತ್ವಗಳಿಗೆ ಏಕತೆ ಬಯಸಿದ ಶರಣರ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಒಂದು ನಿಮಿಷ ಗಂಭೀರವಾಗಿ ಮಹಾತ್ಮರನ್ನು ನೆನೆದರೆ ಗಗನಭೂಮಿ ಪದನ ಶಿವಾಭವ ಎನ್ನುವಂತೆ ಮಹಾತ್ಮನಾಗಿರ್ತಕ್ಕಂಥ ರೇಣುಕಾರಾದಿ ಬಸವಾದಿ ಪರಮಕಾರದ ನಡೆಯುವುದರ ಮುಖಾಂತರ ನಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಬೇಕಂತಕ್ಕಂಥ ಉದ್ದೇಶದಿಂದ ತಾಯಂದರು ಸುರಭಿಸಿದಲ್ಲಿ ಜಲವನ್ನು ತುಂಬಿರ್ತಕ್ಕಂಥ ತುಂಬಿದ ಕೊರವನ್ನು ಹೊತ್ತುಕೊಂಡು ಸುಮಾರು 1.5 ಕಿಲೋಮೀಟರ್ ದೂರದಿಂದ ಜನಬಸವ ತಾತನ ದಿವ್ಯ ಸನ್ನಿಧಾನಕ್ಕೆ ಬಂದು ಪವಿತ್ರವಾದ ಗಂಗಾಜಲವನ್ನು ಹಾಕಿ ಇವತ್ತು ನೀವು ಆಯಾವ ರೇಣುಕನ ಕೃಪೆಗೆ ಪಾತ್ರರಾಗಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಗಂಡು ಡಬಲಗ ಭಜಂತ್ರಿ ಮತ್ತು ಕಳಸ ಖಂಡನೆಯೊಂದಿಗೆ ಆಯಾವ ಗುರುಕಾರುಣ್ಯದ ನನ್ನ ಸಂಪಾದನೆ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ಬರಿಗಾಲಲ್ಲಿ ನೀವೆಲ್ಲ ನಡೆದು ಬಂದಿದ್ದೀರಿ. ಗುರುವಿನ ಗುಲಾಮನಾಗುವ ತನಕ ದೊರಕದನ್ನ ಮುಕ್ತಿ ಎನ್ನುವಂತೆ ನಾವೆಲ್ಲರೂ ಗುಲಾಮರಾಗಿ ಆ ಗುರುವಿನ ಸೇವೆಯನ್ನು ಮಾಡಿದ್ದೀವಿ. ಈಗ ನಮಗೆ ಜನ್ನವರು ಸಾಮಾಜಿಕವಾಗಿ ಬಹಳ ಮುಂದುವರೆದವರು, ಆರ್ಥಿಕವಾಗಿ ಬಹಳ ಹಿಂದುಳಿದವರು. ನಾವು ಸರ್ಕಾರ ಇಂದಿಗೆ ಸಮಾಜದಲ್ಲಿ ನಮಗೊಂದು ಉನ್ನತ ಸ್ಥಾನ ಇತ್ತು.
ಈ ಸಂವಿಧಾನ ಬರುವುದಕ್ಕಿಂತ ಪೂರ್ವದಲ್ಲಿ ಅಥವಾ ಈ ಒಂದು ಸ್ವಾತಂತ್ರ್ಯ ಬರುವುದಕ್ಕಿಂತ ಪೂರ್ವದಲ್ಲಿ ಆದರೂ ಕೂಡ ಹಳ್ಳಿಗಳಲ್ಲಿ ನಮಗೊಂದು ಸಂವಿಧಾನ ಇತ್ತು. ಹಲವಾರು ಅಂತ ಇರ್ತಿದ್ರು, ಪೊಲೀಸ್ ಗೌಡ ಅಂತ ಇರ್ತಿದ್ದ, ಮಾಲಿಗೌಡ ಅಂತ ಇರ್ತಿದ್ದ, ಮತ್ತೆ ಅದರ ಮೇಲೆ ಹಿರೇಮಠ ಅಂತ ಊರಿಗೆ ಒಂದು ಹಿರೇಮಠ ಅಂತ ಇರ್ತಿತ್ತು. ಕೆಳಗಡೆ ಏನಾದರೂ ಜಗಳ ಆದರೆ ಮಾಲಿಗೌಡರು ಮಾಲುಗಾರಿಗೆ ಹೋಗಿದ್ರೆ ಪೊಲೀಸರು ಗೌಡರು ಕೇಳ್ತಿದ್ರು. ಪೊಲೀಸರು ಗೌಡರು ನಮಗೆ ಮಾಲುಗಾರಿ ನಮ್ಮ ದನಗಳನ್ನು ತಗೊಂಡು ಕೊಂಡೋಗಿ ಹಾಕಂತ ಒಂದು ಪರಂಪರೆ ಇತ್ತು. ಗೌಡರ ಮಧ್ಯೆ ಸಮಾಜದ ಮಧ್ಯೆ ಏನಾದರೂ ಜಗಳ ಬಂದಾಗ ಇವತ್ತು ಎಷ್ಟಿರ್ಬೋದು ಕುರುಬ ಜನ ಇರ್ಬೋದು, ಎಲ್ಲಾ ಜಾತಿಯವರು ಅವರು ಕಂಬಳಿ ಹಾಕಿದ ಮೇಲೆ ನಾವು ದಾಳಿಯನ್ನು ಕಟ್ಟತಕ್ಕಂಥವ್ರು. ನಮಗೆ ಎಲ್ಲಾ ಜಾತಿ ಜನಾಂಗದವರು ದುರ್ಬಲ ಅಂತೇಳಿ 80 ವರ್ಷ ವಯಸ್ಸಾದರೂ ಸಹಿತ ಅದೇ ದಾತಾ ಅಂತ ಹೇಳಿ ನಮಸ್ಕಾರ ಮಾಡ್ತಿದ್ರು. ಎಲ್ಲಾ ಸಮಾಜದ ಜನಗಳು ಬಂದು ಹಿರೇಮಠಕ್ಕೆ ಹೋಗಂತೆ, ಹಿರೇಮಠಕ್ಕೆ ಹೋಗಿ ಗಟ್ಟಿಗೆ ಬೆಳೆ ಅಂತೇಳಿ ನಮ್ಮ ಮಠದ ಮುಂಚೆ ಬಂದು ಜಗಳ ಬಗೆಹರಿಸಿಕೊಂಡು ನಮ್ಮನ್ನ ಗೌರವದಿಂದ ಕಾಡ್ತಕ್ಕಂಥ ಕಾಲ ಹೋಗಿತ್ತು. ಆ ಓದು ಸ್ವತಂತ್ರ ಬಂದ ಮೇಲೆ ನಾಡಗೀತೆ ಆಡ್ತೀವಿ. ಆ ಸಂದರ್ಭದಲ್ಲಿ ಗೌರವ ಕೊಡುವಂತ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದ ಅಥವಾ ಧಾರ್ಮಿಕ ಗೀತೆಯನ್ನು ಆಡುವಂತ ಸಂದರ್ಭದಲ್ಲಿ ಸಹಿತ ಎಲ್ಲರೂ ಗೌರವ ಕೊಡಬೇಕೆನ್ನುವಂತ ಉದ್ದೇಶದಿಂದ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಂದೇಶದಿಂದ ಇವತ್ತೇನು ನಾವು ಕಾರ್ಯಕ್ರಮ ಮಾಡಿದ್ದೀವಿ, ನಿಜವಾಗಿ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಹೇಳಲೇಬೇಕಾಗ್ತದೆ. ಇವತ್ತು ಪೂಜ್ಯರಾದಂಥ ಪಂಚಪೀಠಾಧೀಶರು ನಮಗೆಲ್ಲರಿಗೂ ಒಂದು ದೊಡ್ಡ ಸಂದೇಶವನ್ನು ನೀಡಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನೋ ಸಂದೇಶ ಕೊಟ್ಟವರು ಪಂಚಪೀಠಾಧೀಶರು. ಜೊತೆಗೆ ಯಾವುದೇ ಒಂದು ಸಮೂಹಕ್ಕೆ ಜಯವಾಗಲಿ ಅಂತೆಂದು ಹೇಳಿಲ್ಲ ಅವರು. ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಜೊತೆಗೆ ಸಮಾಜದ ಸುಧಾರಣೆ ಆಗಬೇಕು. ಇವತ್ತು ಸಮಾಜ ಸಾಕಷ್ಟು ಸಂದರ್ಭದಲ್ಲಿ ಇವತ್ತು ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ವೀರಶೈವ ಲಿಂಗಾಯತ ಸಮಾಜ, ವೀರಶೈವ ಲಿಂಗಾಯತ ಮಠಗಳು ಇವತ್ತು ಕರ್ನಾಟಕದಲ್ಲಿ ಏನಾದರೂ ಇರದೇ ಇದ್ರೆ, ಶಿಕ್ಷಣ ದಾಸೋಹಕ್ಕೆ ಏನಾದರೂ ದೊಡ್ಡ ಕೊಡುಗೆಯನ್ನು ಕರ್ನಾಟಕದಲ್ಲಿ ನೀಡಿದ್ರೆ ಅವು ವೀರಶೈವ ಲಿಂಗಾಯತ ಮಠಗಳು ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ಸಮಾಜ, ವೀರಶೈವ ಸಮಾಜ ನೋಡ್ರಿ, ಲಿಂಗಾಯತ ಸಮಾಜ ನೋಡ್ರಿ, ಇವತ್ತು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇರ್ಬೋದು, ಬಸವೇಶ್ವರ ವಿದ್ಯಾವರ್ತಕ ಸಂಘ ಇರ್ಬೋದು, ವೀರಶೈವ ವಿದ್ಯಾವರ್ತಕ ಸಂಘ ಇರ್ಬೋದು, ಅದೇ ರೀತಿಯಲ್ಲಿ PLD ಸಂಸ್ಥೆ ಇರ್ಬೋದು, ನಮ್ಮ ಒಂದು ಭಾಗದಲ್ಲಿ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘ ಇರ್ಬೋದು, ಜೊತೆಗೆ ಕೌಶಿಕೇಶ್ವರ ಮಹಾಸ್ವಾಮಿಗಳು ಏನು ಮಾರ್ಗದರ್ಶನ ನೀಡುವಂತ ಸಂಸ್ಥೆಗಳು ಇವತ್ತು ಶಿಕ್ಷಣ ಮತ್ತು ದಾಸೋಹದಲ್ಲಿ ಏನಾದರೂ ಒಂದು ಹೆಚ್ಚಿನ ಕರ್ನಾಟಕದಲ್ಲಿ ಕೊಡುಗೆ ನೀಡಿದ್ರೆ ಅದು ಲಿಂಗಾಯತ ಮಠಗಳು ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ಎಲ್ಲರಿಗೂ ಸಹಿತ ನಾನು ಒಂದು ಮಾತನ್ನು, ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಕ್ಕಟ್ಟಾಗಲಿ, ಸಮಾಜ ಬೆಳಿಬೇಕಾಗಿದ್ರೆ ಇವತ್ತು ನಾವೇನಾದರೂ ಇಲ್ಲಿ ಮ್ಯಾಕ್ ಕುಂತಿದ್ರೆ ಅದು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಇವತ್ತು ಜಂಗಮ ಸಮಾಜ ಇವತ್ತು ತತ್ವ ಸಿದ್ಧಾಂತಗಳನ್ನು ಆಚರಣೆ ಮಾಡೋದ್ರ ಜೊತೆಗೆ ನಮ್ಮ ಒಂದು ಮುಂದಿನ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಬೇಕಾಗಿದೆ. ಆ ದಿಸೆಯಲ್ಲಿ ಸಮಾಜದ ಸಂಸ್ಕೃತಿ, ಸಮಾಜದ ಒಂದು ಸಂಪ್ರದಾಯ ಪರಂಪರೆಯನ್ನು ಉಳಿಸುವಂತ ಕಾರ್ಯವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಏನು ಮಾನ್ಯ ಶಾಸಕರಿದ್ದಾರೆ ಆದಷ್ಟು ಬೇಗನೆ ಆ ಕಾರ್ಯವನ್ನು ಪೂರೈಸಿಕೊಂಡು ಒಂದು ಎಕರೆ ಭೂಮಿಯನ್ನು ತಾವು ಪಡೆದುಕೊಳ್ಳಬೇಕೆನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜ ಬೆಳೆಸಲಿ, ಸಮಾಜದ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದೊಂದು ಅರ್ಥ ಖಾಲಿಯಾಗಿದೆ, ಅರ್ಥ ತುಂಬಿದ್ದೀರಿ. ಹೀಗೆ ಗಟ್ಟಿ ಕಾಳು, ಸೋಲ ಕಾಳು, ಎಲ್ಲರೂ ಕೂತ್ಕೊಂಡು ಹುಡುಗರು ಕಟ್ಕೊಂಡು ತಂದು ಕಾರ್ಯಕ್ರಮ ಯಾಕೆ ನನಗೆ ಭಾಳ ನೋವು ಅನಿಸ್ತಾ ಇದೆ. ಇವತ್ತು ಅವರು ಹುಡುಗರು ಮಾಡ್ತಕ್ಕಂಥ ನಾನು ಅಂತಿಮ ಕೈಗೊಂಡೆ ಸಿಟ್ಟು ತಿಳ್ಕೊಬಾರ್ದು. ಎಂತೆಲ್ಲ ಒಂದು ಕಾರ್ಯಕ್ರಮ ಮಾಡಿದ್ರಿ, ಮತ್ತೊಂದೊಂದು ಕಾರ್ಯಕ್ರಮ ಮಾಡಿದ್ರಿ, ಇದೊಂದು ಕಾರ್ಯಕ್ರಮ ಮಾಡಕ್ಕೆ ಯಾಕೆ? ಏನು ತೊಂದರೆ ಆಗಿದೆ ನಿಮಗೆ? ಏನು ಅನಾನುಕೂಲ ಆಗಿದೆ? ನಿಮಗ ಒಕ್ಕಟ್ಟಾಗಿ ಹೋಗುವಂತ ಪ್ರಸಂಗ ಬರೀ ಚುನಾವಣೆ ಒಳಗೆ ತರಬೇಡಿ. ಎಲ್ಲರೂ ಎಲ್ಲ ಸಂದರ್ಭದಲ್ಲಿ ಒಕ್ಕಟ್ಟಾಗಿ ಜನರು ಹೋಗಬೇಕಂದ್ರೆ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಜೋಳಕ್ಕೆ ಐತ್ರಿ, ನಾ ಅವ್ರು ಕೇಳ್ತೀವಿ, ಯಾರು ಕೇಳಿ
ಒಗ್ಗಟ್ಟಿನ ಮೊದಲು ನೀವು ಕಲಿತ್ಕೊಳ್ರಿ, ಒಗ್ಗಟ್ಟಾಗಿ ಬದುಕುವಂತ ವ್ಯವಸ್ಥೆ ಮಾಡಿ. ಬನ್ನಿ, ಇವಾಗ ಹೆಬ್ಬಾಳದವರು ಬರ, ನಾವು ಅದೀವಿ, ನಿಮ್ಗೆ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಕೊಡೋದಿವಿ. ಸಿದ್ದರಾಮಯ್ಯ ಸ್ವಾಮಿಯವರ, ತಿಪ್ಪೇಸ್ವಾಮಿ ಸ್ವಾಮಿಯವರ, ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು? ನನಗೆ ಕೆಲವು ಮಂದಿ ಹೇಳಿದ್ರು, ಯಾಕಂದ್ರೆ ನಾನು ವಿರಕ್ತ ಸ್ವಾಮಿಗಳು, ನಾನು ಲಿಂಗಾಯತ ವಿರಕ್ತ ಮಠದ ಅಧಿಪತಿಗೆ ಆಗಿದ್ದರಿಂದ ಕೆಲವು ಜನ ಬಸವಾಭಿಮಾನಿಗಳಿರ್ತಾರೆ. ಅಲ್ರಿ, ಅವ್ರು ಬಸವ ಜಯಂತಿ ಮಾಡೋದಿಲ್ಲ, ನೀವ್ಯಾಕೆ ರೇಣುಕ ಜಯಂತಿ ಒಳಗೆ ಭಾಗಿಯಾಗಿರಿ? ನನಗೆ ಪ್ರಶ್ನೆ ಮಾಡಬೇಕು. ನೋಡ್ರಿ, ನಮ್ಮ ಹಿರೇಮಠ ಪಟ್ಟಿದ್ದು ಒಬ್ಬ ಅಣ್ಣ ಹಿರೇಮಠಕ್ಕಾಗಿರ್ತಾನ, ತಮ್ಮ ವಿರಕ್ತಮಠಕ್ಕಾಗಿರ್ತಾನ. ಒಂದೇ ಬಂದಿರ್ತಾರೆ ನಾವು ಜನರು, ಗಾಡಿ ಇಲ್ಲ ನಿಂದಿಲ್ಲ. ಅದು ಏನಾಗಿದೆ ಅಂತಂದ್ರೆ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಇವತ್ತು ಬಸವ ಜಯಂತಿ ಆಗಲಿ, ರೇಣುಕ ಜಯಂತಿ ಆಗಲಿ ಎಲ್ಲರೂ ಕೂಡಿ ಮಾಡಿದ್ರೆ ಇವತ್ತು ಒಗ್ಗಟ್ಟಾಗ್ತಾ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ಕೂಡಿಕೊಂಡು ಮಾಡುವಂತ ಕಾರ್ಯ ಜಂಗಮರಲ್ಲಿ ಬರ್ತಾ ಇದೆ. ತಿರ್ಕೊಂಡು ತರ್ಕೊಂಡು ತಿನ್ನುವ ನಾವು ಏನ ಬೇರೆ ಯಾರೋ ತಿರ್ಕೊಂಡು ತಿನ್ನಂದು ಯಾರನ್ನು ತರ್ಕೊಂಡು ತಿನ್ನಂಗಿಲ್ಲ. ನಾವು ಜಂಗಮರಲ್ಲಿರ್ತಕ್ಕಂಥ ಸಮತಾ ಭಾವನ, ಸಹಗುಣ, ಸಹಬಾಳ್ವೆ ಮತ್ತೊಬ್ಬರಿಗೆ ನಾವು ಕೊಡ್ತಕ್ಕಂಥವ್ರು. ಯಾಕಂದ್ರೆ ಲಿಂಗಾಯತ ಧರ್ಮದ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಗುರುಗಳು ಜಂಗಮರು ಅಂದ್ರೆ ಲಿಂಗಾಯತ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಗುರುಗಳು. ನೀವು ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡುವಂತ ರೀತಿಗಳಿಗೆ ನಡ್ಕೊಂಡಿದ್ದಾತಂದ್ರೆ ಬಹಳ ಒಳ್ಳೆಯದಾಗುತ್ತೆ. ಅದಕ್ಕೆ ನಾನು ಹೇಳಿದೀವಿ, ಜನಾರ್ದನಿಗೆ ಹೇಳ್ತೀವಿ, ದೊಡ್ಡ ರಾಜ್ಯಕ್ಕೆ ಆಂಧ್ರ ಪ್ರದೇಶದೊಳಗ ಚಂದ್ರಬಾಬು ನಾಯ್ಡು ವಿಧಾನಸಭೆಯೊಳಗನೆ ಇವತ್ತ ಬೇಡ ಜಂಗಮರನ್ನ ಇವತ್ತ ಎತ್ತಿ ಕೊಡ್ಲಿಕ್ಕೆ ಶಿಫಾರಸು ಕಳಿಸಿದ್ರು. ನಮ್ಮ ಕರ್ನಾಟಕದಾಗ ಆಗೋದಿಲ್ಲ. ಯಾಕಂದ್ರೆ ಲಿಂಗಾಯತ MLAಗಳು ಗಟ್ಟಿರಲಿಲ್ಲ, ಜಂಗಮರಂತೂ ಅದರ ಇಲ್ಲೇ ಇದೆ. ಮೊದಲಿದ್ದು ಬೆಳವಣಿಗೆ ಈಗ ಎಲ್ಲರಿಗೂ ಜನರು ಯಾರು MLAಗಳಿದ್ದಾಗಿಲ್ಲ. ಅದಕ್ಕೆ ನೋಡ್ರಿ, ನಾವು ಮನಸ್ಸು ಮಾಡಿ ಜಂಗಮ ಒಗ್ಗಟ್ಟಾಗಿ ನಿಂತ 5-6 ಮಂದಿ ಜಂಗಮ MLAಗಳಾಗ್ತಾರೆ. ಅವಕಾಶವನ್ನು ನಾವು ಕಲ್ಕೊಳ್ಳುವಲ್ಲಿ ಆ ಒಂದು ಅವಕಾಶವನ್ನು ಕಂಡುಕೊಂಡಿದ್ದಾರಲ್ಲ, ಸಮಾಜ ಮರ್ಯಾದೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ, ಆದ್ಯತೆ ಉಂಟಲ್ಲ, ರಾಜಕೀಯವಾಗಿಯೂ ಮುಂದೆ ಬರಬೇಕು, ಧಾರ್ಮಿಕವಾಗಿಯೂ ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಅಂದಾಗ ಮಾತ್ರ ಸಮಾಜ ಗಟ್ಟಿ ಉಳಿಯಲಿಕ್ಕೆ ಸಾಧ್ಯದ. ಬೆಳವಣಿಗೆ ಕಷ್ಟ ಏನಾಗುವುದಲ್ಲ. ನಾ ಫೀಸ್ ಭಾಳ ತಗೊಳ್ಳೋದಿಲ್ಲ. ಕೆಲವು ಮಂದಿ ಬಂದಾರಿಲ್ಲ ಸ್ವಾಮಿ ಒಂದು ಇಲ್ಲಿ ನಮ್ಮ ಮಗ PUC ಸಾಹಿತ್ಯನ ಮಗಳು ಮಾಡ್ತೀವಿ. ಯಾಕೆ ನೀವು ಜಂಗಮ ಸಂಸ್ಥೆಯನ್ನು ಬೆಂಬಲಕ್ಕಾಗಲಿಲ್ಲ? ಹೆಮ್ಮೆ ಆಗಬೇಕು ನಿಮಗೆ. ಲಿಂಗಾಯತರಿಗೆ ಅದರಲ್ಲಿ ಜಂಗಮ ಸಮಾಜದ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಇದೆ ಅಂತಂದ್ರೆ ನಿಮಗೆ ಅಭಿಮಾನ ಬರಬೇಕು, ನಿಮಗೆ ಒಂದು ಸ್ವಾಭಿಮಾನ ಬರಬೇಕು. ನಮ್ಮ ಮಕ್ಕಳಲ್ಲಿ ಕಳಿಸಬೇಕು, ನಮ್ಮ ಮಕ್ಕಳು ಓದಿಸ್ಬೇಕು, ಸಂಸ್ಥೆ ಬೇಕು ಅಂತ ಅಭಿಮಾನ ನಿಮ್ಗೆ ಇರಬೇಕು. ಜಂಗಮದ ಸಂಸ್ಥೆ ಅಂತ ಸಂಸ್ಥೆಯಲ್ಲಿ ನೀವು ಯಾರು ಬರೋಂಗಿಲ್ಲ. ನೀವು ಹೋಗ್ತೀರಿ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಫೀಸ್ ಕೊಡುವಂತ ಶಾಲೆ ಕಳಿಸ್ತೀರಿ. ಅವ್ರು ಮತ್ತೆ ಏನು ಫಲಿತಾಂಶ ಏನು ಹೆಚ್ಚಿಗೆ ಮೆರಿಟ್ಗೆ ಬರೋಕ್ಕೆ ಸಾಕಿಲ್ಲ. ಮೆರಿಟ್ಗೆ ಬರೋದು ಯಾರು ಅಂತಂದ್ರೆ ಸರ್ಕಾರಿ ಶಾಲೆ ಒಳಗ, ಈ ಖಾಸಗಿ ಶಾಲೆ ಒಳಗ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮೆರಿಟ್ನಲ್ಲಿ ಬರ್ತಾ ಇದ್ದಾರೆ. ಮೆರಿಟ್ನಲ್ಲಿ ಯಾರು ಇಲ್ಲ. ನಮ್ಮ ಲಿಂಗಾಯತರಂತೂ ಅದರಲ್ಲಿ ಜಂಗಮದಂತೂ ಒಟ್ಟ ಮೆರಿಟ್ಗೆ ಯಾವತ್ತೂ ಬರೋಕ್ಕಿಲ್ಲ. ಯಾಕಂದ್ರೆ ಓದಕ್ಕೆ ಇರಲಿಲ್ಲ. ನಾವು ಮಕ್ಕಳಿಗೆ ಅದನ್ನ ವ್ಯವಸ್ಥೆ ಮಾಡಿ ಕೊಡಕ್ಕೆ ನಾವು ಕೈಯಿಲ್ಲ. ಇವತ್ತು ದಿನಮಾನದೊಳಗೆ ಮೆರಿಟ್ನಾಗ ಒಂದು ಓದಿದ್ರಂತಂದ್ರೆ ಅವ್ರಿಗೆ MBBS ಸಿಗ್ತೈತಿ, ಇಂಜಿನಿಯರಿಂಗ್ ಸೀಟ್ ಸಿಗ್ತೈತಿ, ಯಾವುದೇ ಸೀಟ್ ಸಿಗ್ತದೆ. ಇವತ್ತು ಯಾರು ಇಲ್ಲ. ನಾವು ಅಪ್ಲಿಕೇಶನ್ ಕರೆದ ನೋಡ್ತೀವಲ್ಲ, ಬರೀ ಬೇರೆ ಇರ್ತಂದ್ರೆ ನಮ್ಮ ಜನರ ಅಪ್ಲಿಕೇಶನ್ ಹುಡುಕಬೇಕಾಗುತ್ತೆ. ನಮ್ಮ ಹೊರಗಾರನ ನಮ್ಮನ್ನು ಹೋಗಬೇಕು ಅಂತ ನೋಡಿ ನಾವು ಹುಡುಕಿ ತೆಗಿಬೇಕಾಗುತ್ತೆ. ಅಂತ ಪರಿಸ್ಥಿತಿ ನಮ್ಮ ಜಂಗಮ ಸಮಾಜದ. ಅದಕ್ಕೆ ನಾನು ಯಾಕೆ ನಿಮಗೆ ಮಕ್ಕಳನ್ನ ವಿದ್ಯಾವಂತ ಮಾಡೋ ಜೊತೆಗೆ, ಗುಣವಂತರು ಮಾಡೋ ಜೊತೆಗೆ ಸಮಾಜ ಸಂಘಟನೆಯಲ್ಲಿ ಎಲ್ಲರೂ ಒಳ್ಳೆಯವರಾಗ್ರಿ, ಎಲ್ಲರೂ ಕೂಡಿ, ಎಲ್ಲರೂ ಬದುಕ್ರಿ. ಹುಡುಗರು ಮಾಡಕತ್ತಾರ, ನಾವು ಬಹಳ ಖುಷಿ ಪಡ್ತೀನಿ. ಅವ್ರು ಮಾಡಕತ್ತಾರಂತಂದ್ಮೇಲೆ ಅದಕ್ಕೂ ನಾವು ಸಪೋರ್ಟ್ ಆಗಿ ನಿಲ್ಲೋಣ. ಸಮಾಜ ಏಳಿಗೆಗಾಗಿ ಎಲ್ಲರೂ ಕಟ್ಟಿ ನಿಲ್ಲೋಣ. ಇದಕ್ಕಾಗಿ ಬಸವಾದಿ
ಧರ್ಮ ಸಂದೇಶವನ್ನು ನೀಡಿದ್ದಾರೆ ಅಂತ ತತ್ವದ ಅಡಿಯಲ್ಲಿ ನಡೆದಿರ್ತಕ್ಕಂದ್ರೆ ನಮ್ಮ ಬದುಕು ಒಳ್ಳೆಯದಾಗ್ತಾ ಇದೆ. ಯುವಕರಿಗೆ ನಾನು ಹೇಳ್ತಾ ಇದ್ದೇನೆ, ತಮ್ಮನ್ನು ಏನು ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಎಲ್ಲರೂ ಕೂಡಿ ಪ್ರತಿ ವರ್ಷ ರೇಣುಕಾ ಜಯಂತಿಯನ್ನು ಆಚರಣೆ ಮಾಡ್ರಿ. ಇದಕ್ಕೆಲ್ಲ ನಾವೆಲ್ಲ ಸ್ವಾಮಿಗಳಿದ್ದೀವಿ. ಅದಕ್ಕೆ ನಾನು ಹೇಳ್ತೀನಿ, ಪದೇ ಪದೇ ಎಲ್ಲ ಸ್ವಾಮಿಗಳನ್ನ ನಿಮ್ಗೆ ಕರ್ಕೋರಿ, ಅವ್ರ ಕಾರ್ಯಕ್ರಮ ಕಷ್ಟಪಡ್ತಾರೆ, ಅವ್ರ ಇದನ್ನು ಕರೀರಿ. ಏನು ಶಾಸ್ತ್ರ ಭಾಗಕ್ಕೆ ಗೊತ್ತಾಗೋದಿಲ್ಲ ಅವರು ಕರೀರಿ ಅಂತ ನಾನು ಹೇಳ್ತೇನೆ. ಅದಕ್ಕೆ ಎಲ್ಲರೂ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ಹಿರಿಯರಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿ, ಸಿದ್ದರಾಮಯ್ಯ ಸ್ವಾಮಿ, ಬಸವರಾಜ ಸ್ವಾಮಿ ಅವರಿದ್ದಾರೆ. ಎಲ್ಲರಿಗೂ ಉತ್ಪನ್ನ ಮಾಡ್ಕೊಂಡು ಹೋಗೋಣ. ಸಮಾಜ ಉದ್ಧಾರ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸೋಣ. ನೀವು ಬಡವ ಮಕ್ಕಳು ಯಾರಿದ್ದೀರಿ ನನ್ನ ಹತ್ರ ಹೋಗಕ್ಕೆ ಹೋಗ್ಬೇಕು. ನಾನು ಓದ್ತಾನೆ ಹೇಳಿದ್ದೆ, ಯಾಕಂದ್ರೆ ಒಂದು ಮಾತು ಹೇಳಿದ್ದೆ, ಇವತ್ತು ಮಕ್ಕಳು ಪಾಲ್ಗೊಂಡಾಗ ಅಂತ ಅಣಿಗ ಕುಮಾರಸ್ವಾಮಿಗಳು ಶಿವಮೊಗ್ಗ ಮಾಡಿದ್ದಾರೆ. ಗೊತ್ತು, ನಾವೆಲ್ಲ ಶಿವಮೊಗ್ಗ ಕಲ್ತವರು, ನಾವೆಲ್ಲ ನಮ್ಮ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನನಗೆ 7 ಲಕ್ಷ ಫೀಸ್ ಕಟ್ಟಕ್ಕೆ ಆಗಿನ ಕಾಲಕ್ಕೆ 3 ರೂಪಾಯಿ ಇಲ್ಲ. ಎಷ್ಟು? 1, 2, 3 ರೂಪಾಯಿ ಇಲ್ಲ. ನಮ್ಮ ತಂದೆ ನಮಗೆ 7 ಲಕ್ಷ ಪರೀಕ್ಷೆ ಕಟ್ಟಕ್ಕಾಗಲಿಕ್ಕೆ ಮಿಲ್ಕಿ ಪರೀಕ್ಷೆ ಅಂತಿದೆ. ನಮ್ದು 74 ಮಿಲ್ಕಿ ಪರೀಕ್ಷೆ, 74 ಮಿಲ್ಕಿ ಪರೀಕ್ಷೆ ಅಂತ 3 ರೂಪಾಯಿ. ಆ ಪಾಪ ಹೆಡ್ಮಾಸ್ಟರ್ ಐನೇರವರು ಮಠೇಶ್ವರ ಅಂತ ತಿಳ್ಕೊಂಡು ನಮ್ಮ ತಂದೆಗೆ ಕರೆಸಿ, ಹುಡುಗ ಭಾಳ ಶಾನೆ ಬಂದ್ರೆ ಯಾಕೆ ಇದನ್ನು ಮಾಡ್ತೀನಿ, ನಾನು 3 ರೂಪಾಯಿ ಕಟ್ತೀನಿ, 7 ಲಕ್ಷ ಪರೀಕ್ಷೆ ಕಟ್ಟಂತ ತಿಳ್ಕೊಂಡು 7 ಲಕ್ಷ ಪರೀಕ್ಷೆ ಕಟ್ಟಿದ ಮೇಲೆ ನಾನು ಈ ಸ್ಥಾನಕ್ಕೆ ಬಂದೀನಿ. ನಾನು ಹೋಗಿ ಇವತ್ತು ಮುಂದೆ ಬರಬೇಕಾದ್ರೆ ಪರಿಶ್ರಮ ಮಾಡಿ ನಡೆದವ್ರನ್ನ ಹೋಗೋದನ್ನ ನೋಡಿದ್ರೆ ಎಷ್ಟು ಸಂತೋಷ ಆಗ್ತೈತೆ ಅಂದ್ರೆ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ, ಮುಂದೆನೂ ಒಗ್ಗಟ್ಟಾಗಿ ಹೋಗೋಣ. ಹೀಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ನಮ್ಮ ಜಂಗಮ ಸಮಾಜಕ್ಕೆ ಒಂದು ಸವಾಲಾಗಿ ತೆಗೆದುಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸೋಣ ಅಂತೇಳಿ ನನ್ನ ಮಾತುಗಳನ್ನ ನಾನು ನೆನಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ದುಡಿದಂತ ನಮ್ಮ ಪೂರ್ಣಿಮಾ ಮತ್ತು ಪಾರು ಮತ್ತು ನಳಿನಿ, ನಂದಿನಿ ಮತ್ತು ಮೇಘ ಎಲ್ಲರೂ ಬಹಳಷ್ಟು ಜನ ಸಾಕಷ್ಟು ರೀತಿಯಲ್ಲಿ ದುಡ್ಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ರೆ ನನಗೆ ಸಮಾಧಾನ ಇರಲ್ಲ. ನಾವು ಸುಮ್ಮನೆ ನಿಮಿತ್ತ ಮಾತ್ರ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಧರ್ಮ, ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಚಿಂತನೆಯಲ್ಲಿ ಇವತ್ತೆಲ್ಲ ನಾವು ತೊಡಗಿದ್ದೀವಿ. ಧರ್ಮದ ವಸ್ತುನೇ ಆಗಿದೆ, ಆರ್ಥಿಕ ಬಗ್ಗೆ ಚಿಂತನೆ ಆಗಿದೆ, ರಾಜಕೀಯ ವಿಚಾರ ಆಗಿದೆ, ನಮ್ಮದಾಗಿರ್ತಕ್ಕಂಥ ಸುಖ ದುಃಖಗಳನ್ನು ಹೇಳಿಕೊಂಡಿದ್ದೀವಿ, ನಾವೆಲ್ಲ ಕೇಳ್ಕೊಂಡಿದ್ವಿ. ಧರ್ಮದ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಒಳ್ಳೆಯ ಆರೋಗ್ಯವಾಗಿರ್ತಕ್ಕಂಥ ನಮ್ಮ ಮಳೆಮಠರು ಬಹಳ ಉತ್ತಮವಾಗಿರ್ತಕ್ಕಂಥ ರೇಣುಕರ ಬಗ್ಗೆ ಸವಿಸ್ತಾರವಾದ ಮಾತುಗಳು ಹೇಳಿದರು. ನಾನು ಬಹುಶಃ ನಮ್ಮ ಬೆಂಗಳೂರೊಳಗೆ 3 ಜನ ಮಾತಾಡಿದ್ರೆ ಸಾಕನ್ಸುತ್ತೆ. ಒಂದು ಮಳೆಮಠರವರು, ನಂತರ ಮೊದಲೇ ಅವರು ಸ್ವಾಮಿಯವರು ಮತ್ತು ಮಳೆಮಠವರು, ಒಂದು ತಿಪ್ಪೇಶ್ವರ ಸ್ವಾಮಿಯವರು, ಈ 3 ಜನ ಮಾತಾಡಿಬಿಟ್ರೆ ಮತ್ತೊಬ್ಬರಿಗೆ ಮಾತಾಡೋಕ್ಕೆ ಅವಕಾಶ ನಮ್ಗೆ ಅನಿಸುತ್ತದೆ. ಹಾಗಾಗಿ ಅವರು 30 ಜನ ಮಾತಾಡಿದ ಮೇಲೆ ಅಲ್ಪಾರಣ್ಯ ಕ್ಷೇಮಕರನ್ನೇ ನಮ್ಮ ಉದ್ದೇಶ ಆಗುತ್ತೆ. ಹಾಗಾಗಿ ಅವರು ಮಾತಾಡಿದ ಮೇಲೆ ಸಮಯ ಇಲ್ಲ. ಇವತ್ತಿನ ಸಮಯ ಬಹಳಷ್ಟು ಸಮಯ ಆಗಿರೋದ್ರಿಂದ ಇವತ್ತು ತಾಯಂದಿರು ಬೆಳಗಿನಿಂದಲೂ ಸಹ ಬಹಳಷ್ಟು ನಡೆಯುತ್ತದೆ. ಕುಂಭೋತ್ಸವದಲ್ಲಿ ಪಾಲ್ಗೊಂಡಿದ್ರಿ. ಇವತ್ತಿನ ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸೋದರಿ ಕವಿತಾ ಅವರು ಮತ್ತು ನಮ್ಮ ಅಮ್ಮ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಬರೀ ವೇದಿಕೆ ಬಿಟ್ಟು ಆಗುವಂಥವರು, ಅವರಿಂದ ನಾವು ಕಾರ್ಯಕ್ರಮವನ್ನು ತೆಗೆದುಕೊಡ್ತೀವಿ ಮಹಿಳೆಯರಿಂದ. ಆ ಮಹಿಳೆಯರಿಗೂ ಒಂದು ಸ್ಥಾನಮಾನ ಇಲ್ಲ ಅಂತೇಳಿ ಅವರಿಗೊಂದು 2 ಮಾತು ಹೇಳಕ್ಕೆ ನಾವು ಅವಕಾಶ ಕೊಡುವಂತ ಕೇಳಿದಾಗ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದು. ಅದು ಸಹ ಇವತ್ತು ನಾನು ಮಾಡುವಂಥ ಗೌರವವನ್ನು ರೇಣುಕಾದಿಗಳೇ ಅವತ್ತಿನ ದಿವಸ ಮಹಿಳೆಯರಿಗೆ ರುದ್ರಗಣ ಅಂತಕ್ಕಂಥ ಒಂದು ಸಂಘವನ್ನು ಕಟ್ತಾರೆ. ಆ ಸಂಘದಿಂದ ಅವರಿಗೆ ಜಾಗೃತಿಯನ್ನು ಮಾಡ್ತಾರೆ. ಹಾಗೆ ರೇಣುಕರು ಮಾಡಿರ್ತಕ್ಕಂಥ ಸಮಾಜಕ್ಕೆ, ಧರ್ಮಕ್ಕೆ ಬಹಳಷ್ಟು ಕೊಡುಗೆಗಳಿದೆ, ಅದು ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂಥ ವಿಷಯಗಳಲ್ಲಿ ಹೀಗೆ ಯಾವುದು ಹೇಳೋದು ಬೇಡ. ಇವತ್ತಿನ ಸಮಯ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ರೇಣುಕರ ಜಗದ್ಗಾತು ಮತ್ತು ಯುಗಮಾನಪೂರ್ವಕ ಪಂಚಾಯತ್ ಪ್ರೋತ್ಸಾಹ ಎಲ್ಲರಿಗೂ ಸುಖ ಶಾಂತಿಯನ್ನು ಕಂಡು ತಪ್ಪಿಸಿ ಮನೆ ಮಗನ ಕೆಲಸಗಳಿರ್ಬೋದು, ನಿಮ್ಮನೆ ಕೆಲಸಗಳಾಗಿದೆ. ಅದು ಅವಾಗೆಲ್ಲ ನೀವು ನೋಡಿ ಆದ್ದರಿಂದ ಕಡ್ಡಾಯವಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಹೇಳ್ಕೊಟ್ರೆ ನನ್ನ ಯುವಜನರಲ್ಲಿ ಮಾಡ್ತಿದೆ. ಮತ್ತು 2ನೇದಾಗಿ ಗಂಗಾವತಿ ಸಹ ಮಾಡ್ತಾಗಿದೆ. ಅದು 8 ದಿವಸ ಭೇಟಿ ಇದೆ. ಅದನ್ನು ನಮಗೆ 2 ಕಡೆ ಆಗುವ ಸಾಕು. ನಾವು 3 ದಿವಸ 4 ದಿವಸ ಮಾಡಬೇಕು. ಅದನ್ನು ಕೇಳಿ ಅದಕ್ಕೆ ಗೌರವಿಸಿದ್ರೆ ನಾವು ಸುತ್ತ ಗಂಗಾವತಿ ಜಗದೂ ಬರ್ತಕ್ಕಂಥ ಕಾರಣ ಎಲ್ಲ ಧರ್ಮಕ್ಕೂ ಹೋಗೋದಿಲ್ಲ. ಕೇವಲ
ಎಲ್ಲ ತಾಯಿ